3 ವರ್ಷದ ಬಾಲಕ ಹಿತಾರ್ಥ್ ಒಂದು ದಿನದ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗಿದ್ದ. ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಕುರ್ಚಿಯ ಮೇಲೆ ಲಾಠಿ ಹಿಡಿದುಕೊಂಡು ಪೊಲೀಸ್ ಕ್ಯಾಪ್ ಹಾಕಿಕೊಂಡು ಕುಳಿತ ಹಿತಾರ್ಥ್ ಇದರ ಹಿಂದೆ ಒಂದು ಕರುಣಾಜನಕ ಕಥೆ ಇತ್ತು. ಈ ಕುರಿತು ಒಂದು ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇನ್ನು ತಾವು ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನುವಂತ ಒಂದು ಕನಸನ್ನ ಕಂಡಂತ ವ್ಯಕ್ತಿ ತಾವು ಪೊಲೀಸ್ ಆಗದೆ ಒಬ್ಬ ರೈತ ಆಗ್ತಾರೆ. ಆದ್ರೆ ತಮ್ಮ ಮಗನನ್ನ ಏನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮಾಡ್ಬೇಕಂತೇಳಿ ಸಾಕಷ್ಟು ಅವರು ಒಂದು ಕನಸನ್ನ ಕಂಡಿರ್ತಾರೆ. ಆದ್ರೆ ಆ ಕನಸು ಏನು ನುಚ್ಚು ನೂರಾಗುತ್ತೆ. ಯಾಕಂದ್ರೆ ಅವರ 3 ವರ್ಷದ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಇರೋದ್ರಿಂದ ಅವರ ಕನಸು ಸಹ ಸಾಕಷ್ಟು ನುಚ್ಚು ನೂರಾಗಿರುತ್ತದೆ. ಈ ಮಣ್ಣು ಕಲಕುವ ಘಟನೆ ಸಂಬಂಧಪಟ್ಟಂತೆ ಏನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದವರಂತ ಪ್ರಭು ಅಣ್ಣವರು ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಆ ಪ್ರಭು ಅವರು ತಾವು ಏನು ಒಬ್ಬರು ಪೊಲೀಸ್ ಅಧಿಕಾರಿ ಆಗ್ಬೇಕಂತೇಳಿ ಕನಸು ಕಂಡಿದ್ರು. ಆದ್ರೆ ಅದು ಅವರ ಅದೃಷ್ಟದಲ್ಲಿ ಇಲ್ಲದ ಕಾರಣ ಅವರು ಪೊಲೀಸ್ ಆಗದೆ ಒಬ್ಬರ ರೈತರಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಹುಟ್ಟಿದ ಮಗು, ಆ ಮಗುವಿನ ಹೆಸರು ಹಿತಾರ್ಥ್ ಅಂತೇಳಿ, ಆ ಮಗುವನ್ನು ಅವರು ಪೊಲೀಸ್ ಮಾಡಬೇಕಂತೇಳಿ ಸಾಕಷ್ಟು ಒಂದು ಕನಸು ಕಂಡಿದ್ದಾರೆ. ಆದ್ರೆ ಆತನಿಗೆ ಕಳೆದ ಕೆಲ ದಿನಗಳ ಹಿಂದೆ ಬ್ಲಡ್ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ. ಆದ್ರೆ ಅವರು ಸಾಕಷ್ಟು ಕಷ್ಟಪಟ್ಟು ಆತನಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡಿದ್ರೆ ಈಗ 80% ಏನು ಆತನು ಹುಷಾರಾಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ. ಬಟ್ ಅದು ವ್ಯಾರಿಯೇಷನ್ ಆಗ್ತಾ ಇದೆ. ನಮಗೆ ಇದು ಅವಾಗ ಸಾಕಷ್ಟು ನೋವನ್ನುಂಟು ಮಾಡ್ತಿದೆ ಅನ್ನುವಂತ ಮಾತನ್ನು ಸಹ ಹೇಳ್ತವೆ. ಆದ್ರೆ ಅವರಿಗೆ ತಾವು ಪೊಲೀಸ್ ತಮ್ಮ ಮಗನನ್ನ ಪೊಲೀಸ್ ಆಗಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ದಾವಣಗೆರೆ ಎಸ್ಪಿ ಆಗಿರುವಂತಹ ಶೇಖರ್ ಅವರಿಗೆ ತಿಳಿಸಿದಾಗ ಆ ಶೇಖರ್ ಅವರು ತಾವು ಒಂದು ದಿನಾಂಕವನ್ನ ಸಮಯವನ್ನ ಅವರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕರೆದುಕೊಂಡು ಬನ್ನಿ ತಮ್ಮ ಮಗುವನ್ನ ಅಂತ ಹೇಳ್ತಾರೆ. ಆದ್ರೆ ಅದರಂತೆ ಇವತ್ತು ಅವರು ಪೊಲೀಸ್ ಅಂದ್ರೆ ಎಸ್ಪಿ ಕಚೇರಿಗೆ ಹಿತಾರ್ಥ್ ಪುಟ್ಟ ಬಾಲಕ 3 ವರ್ಷದ ಹಿತಾರ್ಥನ ಜೊತೆಗೆ ಅವರ ತಂದೆ ಮತ್ತು ಅವರ ಸ್ನೇಹಿತರು ಬಂದಿರುವಂತದ್ದು. ಅವರನ್ನ ಆದರದಿಂದ ಸ್ವಾಗತಿಸಿಕೊಂಡಂತ ಶೇಖರ್ ಅವರು ತಮ್ಮ ಸ್ವತಃ ಅಂದ್ರೆ ಎಸ್ಪಿ ಆಸನದ ಮೇಲೆ ಆ ಮಗುವನ್ನ ಕುಂದಿರಿಸಿ ಆತನ ಮತ್ತು ಆತನ ತಂದೆಯವರ ಕನಸಿಗೆ ಒಂದು ಚಿಕ್ಕ ಒಂದು ಖುಷಿಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರ ಜೊತೆಗೆ ಅವರ ಕಚೇರಿಯಲ್ಲಿ ಸುಮಾರು ಸಮಯ ಅವರನ್ನ ಕುಂದಿರಿಸಿಕೊಂಡು ಧೈರ್ಯ ಹೇಳುವಂತ ಕೆಲಸವನ್ನು ಮಾಡಿದ್ರೆ, ಚಿಕಿತ್ಸೆಗೆ ಯಾವುದೇ ಸಹಾಯ ಬೇಕಿದ್ರು ಸಹ ಕೇಳುವಂತೆ ಸಹ ಒಂದು ಏನು ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವರ ಸ್ನೇಹಿತರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ತಾವು ಎಸ್ಪಿ ಸರ್ಗೆ ಭೇಟಿಯಾಗಿ ಬಂದಿರುವಂತದ್ದು, ಏನ್ ಹೇಳಿದ್ರೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಏನಿಲ್ಲ, ಮಗುವಿಗೆ ಒಳ್ಳೆ ಸೀಟ್ ಮೇಲೆ ಕೂರಿಸಿ ಒಳ್ಳೆ ವ್ಯವಸ್ಥಿತವಾಗಿ ಮಗುವನ್ನ ಸಂತೋಷ ಪಡಿಸಿದ್ರು. ಅವನ ಆಸೆಯ ಬಗ್ಗೆ ಹೇಳಿದ್ರು, ಏನು ಆಗಲ್ಲಪ್ಪ, ಒಳ್ಳೇದಾಗುತ್ತೆ, ಹೋಗ್ರಿ ಅಂತ ಹೇಳಿದ್ರು. ಒಳ್ಳೆ ರೀತಿ ನಮಗೆ ಸಹಕಾರನೂ ಮಾಡಿದ್ರು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. 3 ವರ್ಷದ ಬಾಲಕ ಹಿತಾರ್ಥ್ ಒಂದು ದಿನದ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗಿದ್ದ. ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಕುರ್ಚಿಯ ಮೇಲೆ ಲಾಠಿ ಹಿಡಿದುಕೊಂಡು ಪೊಲೀಸ್ ಕ್ಯಾಪ್ ಹಾಕಿಕೊಂಡು ಕುಳಿತ ಹಿತಾರ್ಥ್ ಇದರ ಹಿಂದೆ ಒಂದು ಕರುಣಾಜನಕ ಕಥೆ ಇತ್ತು. ಈ ಕುರಿತು ಒಂದು ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇನ್ನು ತಾವು ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನುವಂತ ಒಂದು ಕನಸನ್ನ ಕಂಡಂತ ವ್ಯಕ್ತಿ ತಾವು ಪೊಲೀಸ್ ಆಗದೆ ಒಬ್ಬ ರೈತ ಆಗ್ತಾರೆ. ಆದ್ರೆ ತಮ್ಮ ಮಗನನ್ನ ಏನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮಾಡ್ಬೇಕಂತೇಳಿ ಸಾಕಷ್ಟು ಅವರು ಒಂದು ಕನಸನ್ನ ಕಂಡಿರ್ತಾರೆ. ಆದ್ರೆ ಆ ಕನಸು ಏನು ನುಚ್ಚು ನೂರಾಗುತ್ತೆ. ಯಾಕಂದ್ರೆ ಅವರ 3 ವರ್ಷದ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಇರೋದ್ರಿಂದ ಅವರ ಕನಸು ಸಹ ಸಾಕಷ್ಟು ನುಚ್ಚು ನೂರಾಗಿರುತ್ತದೆ. ಈ ಮಣ್ಣು ಕಲಕುವ ಘಟನೆ ಸಂಬಂಧಪಟ್ಟಂತೆ ಏನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದವರಂತ ಪ್ರಭು ಅಣ್ಣವರು ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಆ ಪ್ರಭು ಅವರು ತಾವು ಏನು ಒಬ್ಬರು ಪೊಲೀಸ್ ಅಧಿಕಾರಿ ಆಗ್ಬೇಕಂತೇಳಿ ಕನಸು ಕಂಡಿದ್ರು. ಆದ್ರೆ ಅದು ಅವರ ಅದೃಷ್ಟದಲ್ಲಿ ಇಲ್ಲದ ಕಾರಣ ಅವರು ಪೊಲೀಸ್ ಆಗದೆ ಒಬ್ಬರ ರೈತರಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಹುಟ್ಟಿದ ಮಗು, ಆ ಮಗುವಿನ ಹೆಸರು ಹಿತಾರ್ಥ್ ಅಂತೇಳಿ, ಆ ಮಗುವನ್ನು ಅವರು ಪೊಲೀಸ್ ಮಾಡಬೇಕಂತೇಳಿ ಸಾಕಷ್ಟು ಒಂದು ಕನಸು ಕಂಡಿದ್ದಾರೆ. ಆದ್ರೆ ಆತನಿಗೆ ಕಳೆದ ಕೆಲ ದಿನಗಳ ಹಿಂದೆ ಬ್ಲಡ್ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ. ಆದ್ರೆ ಅವರು ಸಾಕಷ್ಟು ಕಷ್ಟಪಟ್ಟು ಆತನಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡಿದ್ರೆ ಈಗ 80% ಏನು ಆತನು ಹುಷಾರಾಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ. ಬಟ್ ಅದು ವ್ಯಾರಿಯೇಷನ್ ಆಗ್ತಾ ಇದೆ. ನಮಗೆ ಇದು ಅವಾಗ ಸಾಕಷ್ಟು ನೋವನ್ನುಂಟು ಮಾಡ್ತಿದೆ ಅನ್ನುವಂತ ಮಾತನ್ನು ಸಹ ಹೇಳ್ತವೆ. ಆದ್ರೆ ಅವರಿಗೆ ತಾವು ಪೊಲೀಸ್ ತಮ್ಮ ಮಗನನ್ನ ಪೊಲೀಸ್ ಆಗಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ದಾವಣಗೆರೆ ಎಸ್ಪಿ ಆಗಿರುವಂತಹ ಶೇಖರ್ ಅವರಿಗೆ ತಿಳಿಸಿದಾಗ ಆ ಶೇಖರ್ ಅವರು ತಾವು ಒಂದು ದಿನಾಂಕವನ್ನ ಸಮಯವನ್ನ ಅವರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕರೆದುಕೊಂಡು ಬನ್ನಿ ತಮ್ಮ ಮಗುವನ್ನ ಅಂತ ಹೇಳ್ತಾರೆ. ಆದ್ರೆ ಅದರಂತೆ ಇವತ್ತು ಅವರು ಪೊಲೀಸ್ ಅಂದ್ರೆ ಎಸ್ಪಿ ಕಚೇರಿಗೆ ಹಿತಾರ್ಥ್ ಪುಟ್ಟ ಬಾಲಕ 3 ವರ್ಷದ ಹಿತಾರ್ಥನ ಜೊತೆಗೆ ಅವರ ತಂದೆ ಮತ್ತು ಅವರ ಸ್ನೇಹಿತರು ಬಂದಿರುವಂತದ್ದು. ಅವರನ್ನ ಆದರದಿಂದ ಸ್ವಾಗತಿಸಿಕೊಂಡಂತ ಶೇಖರ್ ಅವರು ತಮ್ಮ ಸ್ವತಃ ಅಂದ್ರೆ ಎಸ್ಪಿ ಆಸನದ ಮೇಲೆ ಆ ಮಗುವನ್ನ ಕುಂದಿರಿಸಿ ಆತನ ಮತ್ತು ಆತನ ತಂದೆಯವರ ಕನಸಿಗೆ ಒಂದು ಚಿಕ್ಕ ಒಂದು ಖುಷಿಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರ ಜೊತೆಗೆ ಅವರ ಕಚೇರಿಯಲ್ಲಿ ಸುಮಾರು ಸಮಯ ಅವರನ್ನ ಕುಂದಿರಿಸಿಕೊಂಡು ಧೈರ್ಯ ಹೇಳುವಂತ ಕೆಲಸವನ್ನು ಮಾಡಿದ್ರೆ, ಚಿಕಿತ್ಸೆಗೆ ಯಾವುದೇ ಸಹಾಯ ಬೇಕಿದ್ರು ಸಹ ಕೇಳುವಂತೆ ಸಹ ಒಂದು ಏನು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವರ ಸ್ನೇಹಿತರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ತಾವು ಎಸ್ಪಿ ಸರ್ಗೆ ಭೇಟಿಯಾಗಿ ಬಂದಿರುವಂತದ್ದು, ಏನ್ ಹೇಳಿದ್ರೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಏನಿಲ್ಲ, ಮಗುವಿಗೆ ಒಳ್ಳೆ ಸೀಟ್ ಮೇಲೆ ಕೂರಿಸಿ ಒಳ್ಳೆ ವ್ಯವಸ್ಥಿತವಾಗಿ ಮಗುವನ್ನ ಸಂತೋಷ ಪಡಿಸಿದ್ರು.
ಅವನ ಆಸೆಯ ಬಗ್ಗೆ ಹೇಳಿದ್ರು, ಏನು ಆಗಲ್ಲಪ್ಪ ಒಳ್ಳೇದಾಗುತ್ತೆ ಹೋಗ್ರಿ ಅಂತ ಹೇಳಿದ್ರು. ಒಳ್ಳೆ ರೀತಿ ನಮಗೆ ಸಹಕಾರನೂ ಮಾಡಿದ್ರು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. 3 ವರ್ಷದ ಬಾಲಕ ಹಿತಾರ್ಥ್ ಒಂದು ದಿನದ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗಿದ್ದ. ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಕುರ್ಚಿಯ ಮೇಲೆ ಲಾಠಿ ಹಿಡಿದುಕೊಂಡು ಪೊಲೀಸ್ ಕ್ಯಾಪ್ ಹಾಕಿಕೊಂಡು ಕುಳಿತ ಹಿತಾರ್ಥ್, ಇದರ ಹಿಂದೆ ಒಂದು ಕರುಣಾಜನಕ ಕಥೆ ಇತ್ತು. ಈ ಕುರಿತು ಒಂದು ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಏನು ತಾವು ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನುವಂತ ಒಂದು ಕನಸನ್ನ ಕಂಡಂತ ವ್ಯಕ್ತಿ ತಾವು ಪೊಲೀಸ್ ಆಗದೆ ಒಬ್ಬ ರೈತ ಆಗ್ತಾರೆ. ಆದ್ರೆ ತಮ್ಮ ಮಗನನ್ನ ಏನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮಾಡ್ಬೇಕಂತೇಳಿ ಸಾಕಷ್ಟು ಅವರೊಂದು ಕನಸನ್ನ ಕಂಡಿರ್ತಾರೆ. ಆದ್ರೆ ಆ ಕನಸು ಏನು ನುಚ್ಚು ನೂರಾಗುತ್ತೆ. ಯಾಕಂದ್ರೆ ಅವರ 3 ವರ್ಷದ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಇರೋದ್ರಿಂದ ಅವರ ಕನಸು ಸಹ ಸಾಕಷ್ಟು ನುಚ್ಚು ನೂರಾಗಿರುತ್ತದೆ. ಈ ಮಣ್ಣು ಕಲಕುವ ಘಟನೆ ಸಂಬಂಧಪಟ್ಟಂತೆ ಏನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದವರಂತ ಪ್ರಭು ಅಣ್ಣವರು ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಆ ಪ್ರಭು ಅವರು ತಾವು ಏನು ಒಬ್ಬರು ಪೊಲೀಸ್ ಅಧಿಕಾರಿ ಆಗ್ಬೇಕಂತೇಳಿ ಕನಸ್ಕೊಂಡಿದ್ರು. ಆದ್ರೆ ಅದು ಅವರ ಅದೃಷ್ಟದಲ್ಲಿ ಇಲ್ಲದ ಕಾರಣ ಅವರು ಪೊಲೀಸ್ ಆಗದೆ ಒಬ್ಬರ ರೈತರಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಹುಟ್ಟಿದ ಮಗು, ಆ ಮಗುವಿನ ಹೆಸರು ಹಿತಾರ್ಥ್ ಅಂತೇಳಿ, ಆ ಮಗುವನ್ನು ಅವರು ಪೊಲೀಸ್ ಮಾಡಬೇಕಂತೇಳಿ ಸಾಕಷ್ಟು ಒಂದು ಕನಸು ಕಂಡಿದ್ರೆ. ಆದ್ರೆ ಆತನಿಗೆ ಕಳೆದ ಕೆಲ ದಿನಗಳ ಹಿಂದೆ ಬ್ಲಡ್ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ. ಆದ್ರೆ ಅವರು ಸಾಕಷ್ಟು ಕಷ್ಟಪಟ್ಟು ಆತನಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡಿದ್ರೆ ಈಗ 80% ಏನು ಆತನು ಹುಷಾರಾಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ. ಬಟ್ ಅದು ವ್ಯಾರಿಯೇಷನ್ ಆಗ್ತಾ ಇದೆ. ನಮಗೆ ಇದು ಅವಾಗ ಸಾಕಷ್ಟು ನೋವನ್ನು ಉಂಟು ಮಾಡ್ತಿದೆ ಅನ್ನುವಂತ ಮಾತನ್ನು ಸಹ ಹೇಳ್ತಾರೆ. ಆದ್ರೆ ಅವರಿಗೆ ತಾವು ಪೊಲೀಸ್ ತಮ್ಮ ಮಗನನ್ನ ಪೊಲೀಸ್ ಆಗಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ದಾವಣಗೆರೆ ಎಸ್ಪಿ ಆಗಿರುವಂತಹ ಶೇಖರ್ ಅವರಿಗೆ ತಿಳಿಸಿದಾಗ ಆ ಶೇಖರ್ ಅವರು ತಾವು ಒಂದು ದಿನಾಂಕವನ್ನ ಸಮಯವನ್ನ ಅವರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕರೆದುಕೊಂಡು ಬನ್ನಿ ತಮ್ಮ ಮಗುವನ್ನ ಅಂತ ಹೇಳ್ತಾರೆ. ಆದ್ರೆ ಅದರಂತೆ ಇವತ್ತು ಅವರು ಪೊಲೀಸ್ ಅಂದ್ರೆ ಎಸ್ಪಿ ಕಚೇರಿಗೆ ಹಿತಾರ್ಥ್ ಪುಟ್ಟ ಬಾಲಕ 3 ವರ್ಷದ ಹಿತಾರ್ಥನ ಜೊತೆಗೆ ಅವರ ತಂದೆ ಮತ್ತು ಅವರ ಸ್ನೇಹಿತರು ಬಂದಿರುವಂತದ್ದು. ಅವರನ್ನ ಆದರದಿಂದ ಸ್ವಾಗತಿಸಿಕೊಂಡಂತ ಶೇಖರ್ ಅವರು ತಮ್ಮ ಸ್ವತಃ ಅಂದ್ರೆ ಎಸ್ಪಿ ಆಸನದ ಮೇಲೆ ಆ ಮಗುವನ್ನ ಕುಂದಿರಿಸಿ ಆತನ ಮತ್ತು ಆತನ ತಂದೆಯವರ ಕನಸಿಗೆ ಒಂದು ಚಿಕ್ಕ ಒಂದು ಖುಷಿಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರ ಜೊತೆಗೆ ಅವರ ಕಚೇರಿಯಲ್ಲಿ ಸುಮಾರು ಸಮಯ ಅವರನ್ನ ಕುಂದಿರಿಸಿಕೊಂಡು ಧೈರ್ಯ ಹೇಳುವಂತ ಕೆಲಸವನ್ನು ಮಾಡಿದ್ರೆ. ಚಿಕಿತ್ಸೆಗೆ ಯಾವುದೇ ಸಹಾಯ ಬೇಕಿದ್ರು ಸಹ ಕೇಳುವಂತೆ ಸಹ ಒಂದು ಏನು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವರ ಸ್ನೇಹಿತರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ತಾವು ಎಸ್ಪಿ ಸರ್ಗೆ ಭೇಟಿಯಾಗಿ ಬಂದಿರುವಂತದ್ದು, ಏನ್ ಹೇಳಿದ್ರೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಏನಿಲ್ಲ, ಮಗುವಿಗೆ ಒಳ್ಳೆ ಸೀಟ್ ಮೇಲೆ ಕೂರಿಸಿ ಒಳ್ಳೆ ವ್ಯವಸ್ಥಿತವಾಗಿ ಮಗುವನ್ನ ಸಂತೋಷ ಪಡಿಸಿದ್ರು. ಅವನ ಆಸೆಯ ಬಗ್ಗೆ ಹೇಳಿದ್ರು, ಏನು ಆಗಲ್ಲಪ್ಪ ಒಳ್ಳೇದಾಗುತ್ತೆ ಹೋಗ್ರಿ ಅಂತ ಹೇಳಿದ್ರು. ಒಳ್ಳೆ ರೀತಿ ನಮಗೆ ಸಹಕಾರನೂ ಮಾಡಿದ್ರು. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. 3 ವರ್ಷದ ಬಾಲಕ ಹಿತಾರ್ಥ್ ಒಂದು ದಿನದ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗಿದ್ದ. ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಕುರ್ಚಿಯ ಮೇಲೆ ಲಾಠಿ ಹಿಡಿದುಕೊಂಡು ಪೊಲೀಸ್ ಕ್ಯಾಪ್ ಹಾಕಿಕೊಂಡು ಕುಳಿತ ಹಿತಾರ್ಥ್, ಇದರ ಹಿಂದೆ ಒಂದು ಕರುಣಾಜನಕ ಕಥೆ ಇತ್ತು. ಈ ಕುರಿತು ಒಂದು ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಏನು ತಾವು ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನುವಂತ ಒಂದು ಕನಸನ್ನ ಕಂಡಂತ ವ್ಯಕ್ತಿ ತಾವು ಪೊಲೀಸ್ ಆಗದೆ ಒಬ್ಬ ರೈತ ಆಗ್ತಾರೆ. ಆದ್ರೆ ತಮ್ಮ ಮಗನನ್ನ ಏನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಮಾಡ್ಬೇಕಂತೇಳಿ ಸಾಕಷ್ಟು ಅವರೊಂದು ಕನಸನ್ನ ಕಂಡಿರ್ತಾರೆ. ಆದ್ರೆ ಆ ಕನಸು ಏನು ನುಚ್ಚು ನೂರಾಗುತ್ತೆ. ಯಾಕಂದ್ರೆ ಅವರ 3 ವರ್ಷದ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಇರೋದ್ರಿಂದ ಅವರ ಕನಸು ಸಹ ಸಾಕಷ್ಟು ನುಚ್ಚು ನೂರಾಗಿರುತ್ತದೆ. ಈ ಮಣ್ಣು ಕಲಕುವ ಘಟನೆ ಸಂಬಂಧಪಟ್ಟಂತೆ ಏನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದವರಂತ ಪ್ರಭು ಅಣ್ಣವರು ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಆ ಪ್ರಭು ಅವರು ತಾವು ಏನು ಒಬ್ಬರು ಪೊಲೀಸ್ ಅಧಿಕಾರಿ ಆಗ್ಬೇಕಂತೇಳಿ ಕನಸ್ಕೊಂಡಿದ್ರು. ಆದ್ರೆ ಅದು ಅವರ ಅದೃಷ್ಟದಲ್ಲಿ ಇಲ್ಲದ ಕಾರಣ ಅವರು ಪೊಲೀಸ್ ಆಗದೆ ಒಬ್ಬರ ರೈತರಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಹುಟ್ಟಿದ ಮಗು, ಆ ಮಗುವಿನ ಹೆಸರು ಹಿತಾರ್ಥ್ ಅಂತೇಳಿ, ಆ ಮಗುವನ್ನು ಅವರು ಪೊಲೀಸ್ ಮಾಡಬೇಕಂತೇಳಿ ಸಾಕಷ್ಟು ಒಂದು ಕನಸು ಕಂಡಿದ್ರೆ. ಆದ್ರೆ ಆತನಿಗೆ ಕಳೆದ ಕೆಲ ದಿನಗಳ ಹಿಂದೆ ಬ್ಲಡ್ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ. ಆದ್ರೆ ಅವರು ಸಾಕಷ್ಟು ಕಷ್ಟಪಟ್ಟು ಆತನಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡಿದ್ರೆ. ಈಗ 80% ಏನು ಆತನು ಹುಷಾರಾಗಿದ್ದಾನೆ ಅನ್ನುವಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ. ಬಟ್ ಅದು ವ್ಯಾರಿಯೇಷನ್ ಆಗ್ತಾ ಇದೆ. ನಮಗೆ ಇದು ಅವಾಗ ಸಾಕಷ್ಟು ನೋವನ್ನು ಉಂಟು ಮಾಡ್ತಿದೆ ಅನ್ನುವಂತ ಮಾತನ್ನು ಸಹ ಹೇಳ್ತಾರೆ. ಆದ್ರೆ ಅವರಿಗೆ ತಾವು ಪೊಲೀಸ್ ತಮ್ಮ ಮಗನನ್ನ ಪೊಲೀಸ್ ಆಗಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ದಾವಣಗೆರೆ ಎಸ್ಪಿ ಆಗಿರುವಂತಹ ಶೇಖರ್ ಅವರಿಗೆ ತಿಳಿಸಿದಾಗ ಆ ಶೇಖರ್ ಅವರು ತಾವು ಒಂದು ದಿನಾಂಕವನ್ನ ಸಮಯವನ್ನ ಅವರಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕರೆದುಕೊಂಡು ಬನ್ನಿ ತಮ್ಮ ಮಗುವನ್ನ ಅಂತ ಹೇಳ್ತಾರೆ. ಆದ್ರೆ ಅದರಂತೆ ಇವತ್ತು ಅವರು ಪೊಲೀಸ್ ಅಂದ್ರೆ ಎಸ್ಪಿ ಕಚೇರಿಗೆ ಹಿತಾರ್ಥ್ ಪುಟ್ಟ ಬಾಲಕ 3 ವರ್ಷದ ಹಿತಾರ್ಥನ ಜೊತೆಗೆ ಅವರ ತಂದೆ ಮತ್ತು ಅವರ ಸ್ನೇಹಿತರು ಬಂದಿರುವಂತದ್ದು. ಅವರನ್ನ ಆದರದಿಂದ ಸ್ವಾಗತಿಸಿಕೊಂಡಂತ ಶೇಖರ್ ಅವರು ತಮ್ಮ ಸ್ವತಃ ಅಂದ್ರೆ ಎಸ್ಪಿ ಆಸನದ ಮೇಲೆ ಆ ಮಗುವನ್ನ ಕುಂದಿರಿಸಿ ಆತನ ಮತ್ತು ಆತನ ತಂದೆಯವರ
ಆ ಕನಸಿಗೆ ಒಂದು ಚಿಕ್ಕ ಒಂದು ಖುಷಿಯನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರ ಜೊತೆಗೆ ಅವರ ಕಚೇರಿಯಲ್ಲಿ ಸುಮಾರು ಸಮಯ ಅವರನ್ನ ಕೊಂದಿಸಿಕೊಂಡು ಧೈರ್ಯ ಹೇಳುವಂತ ಕೆಲಸವನ್ನು ಮಾಡಿದ್ರೆ, ಚಿಕಿತ್ಸೆಗೆ ಯಾವುದೇ ಸಹಾಯ ಬೇಕಿದ್ರು ಸಹ ಕೇಳುವಂತೆ ಸಹ ಒಂದು ಏನು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವರ ಸ್ನೇಹಿತರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ತಾವು ಎಸ್ ಪಿ ಸರ್ಗೆ ಭೇಟಿಯಾಗಿ ಬಂದಿರುವಂತದ್ದು, ಏನ್ ಹೇಳಿದ್ರೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಏನಿಲ್ಲ, ಮಗುಗೆ ಒಳ್ಳೆ ಸೀಟ್ ಮೇಲೆ ಕೂರಿಸಿ ಒಳ್ಳೆ ವ್ಯವಸ್ಥಿತವಾಗಿ ಮಗುವನ್ನ ಸಂತೋಷ ಪಡಿಸಿದ್ರು. ಅವನ ಆಸೆಯ ಬಗ್ಗೆ ಹೇಳಿದ್ರು, ಏನು ಆಗಲ್ಲಪ್ಪ ಒಳ್ಳೇದಾಗುತ್ತೆ ಹೋಗ್ರಿ ಅಂತ ಹೇಳಿದ್ರು. ಒಳ್ಳೆ ರೀತಿ ನಮಗೆ ಸಹಕಾರನೂ ಮಾಡಿದ್ರು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.